ಕೇಳಬೇಕಂತ ರೆಡಿಯಾಗಿ ತಯಾರು ಮಾಡಿದ್ದೆ. ನಿಮಗೆ ಉತ್ತರ ಕೊಡಬೇಕು. ನೀವೊಂದು ಪ್ರಶ್ನೆ ಕೇಳಿದ್ರೆ ನಾನು ನಿಮಗೊಂದು ಪ್ರಶ್ನೆ ಕೇಳುವ ಅಂತ ಇದ್ದೆ. ಬಹುಶಃ ನಿಮ್ಮ ಪ್ರಶ್ನೆಗಳೆಲ್ಲ ನಮಗೆ ಸಿಕ್ಕಿದೆ. ನನ್ನ ಪ್ರಶ್ನೆಯನ್ನು ನಿಮಗೆ ಇನ್ನೊಂದು ದಿವಸ ಕೇಳ್ತೇನೆ. ಆದರೆ ನಿಮ್ಮ ಪ್ರಶ್ನೆಗಳೆಲ್ಲ ನನಗೆ ತಯಾರು ಮಾಡಿ ಕೊಟ್ಟಿದ್ದಾರೆ ನಿಮ್ಮ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅದರಲ್ಲಿ ಹೆಚ್ಚಿನವರು ಬಸ್ ಇಲ್ಲ. ಇನ್ನು ಸ್ವಲ್ಪ ಎಲ್ಲ ಟೀಚರ್ಗಳು ಬಸ್ ಇಲ್ಲ ಅಂತ ನಿಮ್ಮ ಸಮಸ್ಯೆ. ಬಾಕಿದಲ್ಲಿ ಟೀಚರ್ಗಳು ಹೇಳಿಕೊಟ್ಟಿರು ಎಲ್ಲ ಬಿಲ್ಡಿಂಗ್ ಕೊಡಿ, ಇಲ್ಲಿ ಲೈಬ್ರರಿ ಇಲ್ಲ, ಇಲ್ಲಿ ಲ್ಯಾಬ್ ಇಲ್ಲ ಅಲ್ವಾ? ಹೌದಾ? ಅಲ್ಲ, ನೀವೇ ಹೇಳಿದ, ನೀವೇ ಹೇಳಿದ್ರಿ ಬಸ್ ಇಲ್ಲ ಅಂದ್ರೆ ನಿಮ್ಮದೇ ಸಮಸ್ಯೆ. ಬಾಕಿದು ನೀವು ಎದುರಿಸಿರುವಂಥ ಸಮಸ್ಯೆ. ಮತ್ತು ಶಾಲೆಗಳಲ್ಲಿ ಕೆಲವು ನಿಮಗೆ ಕಟ್ಟಡಗಳು ಬೇಕು, ಲ್ಯಾಬ್ಗಳು ಬೇಕು, ಲೈಬ್ರರಿಗಳು ಬೇಕು, ಅನಂತರ ಟಾಯ್ಲೆಟ್ಗಳ ವ್ಯವಸ್ಥೆಗಳಿಲ್ಲ, ಎಲ್ಲ ಕೆಲವು ಸಮಸ್ಯೆಗಳನ್ನು ಬರ್ಕೊಟ್ಟಿದ್ದೀರಿ. ಅದಕ್ಕೆ ಪೂರಕವಾಗಿ ಸ್ಪಂದನೆ ಕೊಡುವಂಥದ್ದನ್ನು ಸರ್ಕಾರ ಮಟ್ಟದಲ್ಲಿ ಹಂತವಾಗಿ ಮಾಡಬೇಕಾಗ್ತದೆ. ಸರ್ಕಾರ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಇರುವಂಥ ಒಂದು ಸರ್ಕಾರ, ಒಂದೇ ಭಾಗಕ್ಕೆ ಅಲ್ಲ. ಇಡೀ ರಾಜ್ಯದ ಶಾಲೆಗಳು, ರಾಜ್ಯದ ಶಾಲೆಯ ಕಟ್ಟಡಗಳು, ಬಸ್ಸು ಕೂಡ ಹಾಗೆ ರಾಜ್ಯಕ್ಕೆ ಕೊಡುವಂಥದ್ದು, ಅದನ್ನು ಮಾಡಿಕೊಡುವಂಥದ್ದು, ಅದನ್ನು ವ್ಯವಸ್ಥೆ ಮಾಡಿಕೊಡುವಂಥದ್ದು ನಮ್ಮ ಕೆಲಸ. ಯಾರು ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ ಅದು ಮಾಡಿಕೊಡುವಂಥದ್ದು ನಮ್ಮ ಕೆಲಸ. ಆ ಕೆಲಸಗಳು ಆಗ್ತಾಯಿದೆ. ಬಸ್ಸು ಕೂಡ ನಮಗೆ ಇವತ್ತು ನಾಳೆಯಲ್ಲಿ ಇನ್ನೊಂದು 5-6 ಬಸ್ಸುಗಳು ಕಡಿಮೆ ಇತ್ತು ಇಲ್ಲಿ ನಮ್ಮ ಭಾಗದಲ್ಲಿ. ನಿಮಗೆ ಎಷ್ಟು ಮಟ್ಟಿಗೆ ಗೊತ್ತಾಗ್ತದೆ ಅಂತ ಗೊತ್ತಿಲ್ಲ. ನಮ್ಮ ದಕ್ಷಿಣ ಕನ್ನಡ ಈ ಜಿಲ್ಲೆಯಲ್ಲಿ ಯಾರೂ ಕೂಡ ಕೆಲಸಕ್ಕೆ ನಮ್ಮ ಹತ್ರ ಬಸ್ ಇದ್ದರೂ ಕಂಡಕ್ಟರ್ಗಳಿಲ್ಲ ಅಂತ ಪರಿಸ್ಥಿತಿ ಆಗಿದೆ. ನಿಮ್ಮ ಹತ್ರ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸರ್ಕಾರಿ ಕೆಲಸ ಇದ್ದರೂ ನಮ್ಮವರು ಅಪ್ಲಿಕೇಶನ್ ಹಾಕೋದಿಲ್ಲ. ಆದ್ದರಿಂದ ಇಲ್ಲಿ ಕಂಡಕ್ಟರ್ಗಳು ಬೇರೆ ಬೇರೆ ಕಡೆಯಿಂದ ಬರೋದ್ರಿಂದ ಬಸ್ಸುಗಳಿದೆ, ಅದನ್ನು ಓಡಿಸಲಿಕ್ಕೆ ಕಂಡಕ್ಟರ್ ತೊಂದರೆಗಳಿದೆ. ಬೇರೆ ಕಡೆಯವರೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡು ಇಲ್ಲಿ ಕೆಲಸ ಮಾಡ್ತಾರೆ. ನಮ್ಮವರು ಕಲಿತ ಮೇಲೆ ಅಪ್ಲಿಕೇಶನ್ ಹಾಕೋದಿಲ್ಲ. ಇಲ್ಲಿ ಕಂಡಕ್ಟರ್ಗಳನ್ನ ಅವರು ಆ ಭಾಗಕ್ಕೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ. ಅದಕ್ಕೂ ಈಗ ಹೊಸ ಕಂಡಕ್ಟರ್ಗಳನ್ನು ಮಾಡಲಿಕ್ಕೆ ಯೋಜನೆಯನ್ನು ಹಾಕಿದ್ದೀವಿ. 5 ಬಸ್ಸುಗಳು ಈಗ 1-2 ವಾರದಲ್ಲಿ ಬರ್ತದೆ. ನಿಮ್ಮದು ಒಂದು ಬೆಟ್ಟಂಪಾಡಿ ಕಡೆಯಿಂದ ಒಂದು ತೊಂದರೆ ಇರಬೇಕು, ಈಶ್ವರಮಂಗಲ ಕಡೆಯಿಂದ ಒಂದು ತೊಂದರೆ ಇರಬೇಕು, ಬೆಲ್ಲಾರ ಕಡೆಯಿಂದ ಬರುವ ಬಸ್ಸು ಒಂದು ತೊಂದರೆ ಇರಬೇಕು, ಉಪ್ಪಿನಂಗಡಿ ಈ ಭಾಗದಿಂದ ಬರೋಕ್ಕೆ ಒಂದು ತೊಂದರೆ ಇದೆ. ಬೆಳಿಗ್ಗೆ ಶಾಲೆಗೆ ಹೋಗಲಿಕ್ಕೆ, ಸಾಯಂಕಾಲ ಬಸ್ ಇದೆ ಬೆಳಿಗ್ಗೆ. ಸೊ ಅದಕ್ಕೆಲ್ಲ ಒಂದು 6 ರೂಟಿಗೆ ಬೇರೆ ಬೇರೆ ಬಸ್ಸುಗಳ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಶಾಲೆಗಳಿಗೆ ಬಿಲ್ಡಿಂಗು ಬಾಕಿದು ನೀವು ಏನೇನು ವಿಚಾರಗಳನ್ನ ಹೇಳಿದ್ರಿ ಅದು ಹಂತವಾಗಿ ಬರ್ತದೆ. ಇನ್ನೊಂದು ಭಾಷಾವಾರು ಅಂದರೆ ಸಬ್ಜೆಕ್ಟ್ ವೈಸ್ ಟೀಚರ್ಗಳನ್ನು ನೀವು ಕೇಳಿದ್ರಿ. 135 ಟೀಚರ್ಗಳಿಗೆ ಬಂದಿದ್ದಾರೆ. 135 ಟೀಚರ್ಗಳು ಒಟ್ಟು 547 ಟೀಚರ್ಗಳು ನಮ್ಮ ಜಿಲ್ಲೆಗೆ, ನಮಗೆ ಪುತ್ತೂರಿಗೆ 137 ಟೀಚರ್ಗಳು ನೇಮಕ ಆಗಿದೆ. ನಿಮಗೆ ಸೈನ್ಸ್ ಟೀಚರು ಸೈನ್ಸೇ ಪಾಠ ಮಾಡ್ತಾರೆ, ಮ್ಯಾಥ್ಸ್ ಟೀಚರು ಮ್ಯಾಥ್ಸೇ ಮಾಡ್ತಾರೆ, ಸೋಷಲ್ ಸೈನ್ಸ್ ಮಾಡ್ತಾರೆ. ಭಾಷಾವಾರು ನೀವು ಏನು ಕೇಳಿದ್ರಿ ಆ ಟೀಚರುಗಳ ನೇಮಕ ಆಗಿದೆ. ಇನ್ನೊಂದು 10 ದಿವಸದಲ್ಲಿ ಎಲ್ಲ ಶಾಲೆಗಳು, ಈಗಲೇ 37 ಜನ ಟೀಚರ್ಗಳು ಬೇರೆ ಬೇರೆ ಶಾಲೆಗೆ ಬಂದಿದ್ದಾರೆ. ಬಾಕಿ ಅವ್ರದ್ದು ವೆರಿಫಿಕೇಷನ್ ಆಗ್ತಾಯಿದೆ. 1 ವಾರ 10 ದಿವಸದಲ್ಲಿ ಬೇರೆ ಬೇರೆ ಕಡೆ ಟೀಚರ್ಗಳು ಬರ್ತಾಯಿದ್ದಾರೆ. ಅದು ಸರ್ಕಾರಿ ಶಾಲೆಯ ಟೀಚರ್ಗಳು. ಬೇರೆ ನೀವು ಕೊಟ್ಟಿರುವಂಥದ್ದು ಟಾಯ್ಲೆಟು, ಬಿಲ್ಡಿಂಗ್ಗಳು, ಲ್ಯಾಬ್ಗಳು ಮತ್ತು ಏನು ಸ್ಮಾರ್ಟ್ ಕ್ಲಾಸು ಅದನ್ನು ಮಾಡುವಂತಲೂ ಕೂಡ ನಾವು ಬೇರೆ ಬೇರೆ ಯೋಜನೆಗಳನ್ನು ತಗೊಂಡು ಮುಂದಿನ ದಿವಸಗಳಲ್ಲಿ ಹಂತವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನೀವೆಲ್ಲ ಮಕ್ಕಳಿದ್ದೀರಿ, ನೀವು ಇಲ್ಲಿ ಈ ಭಾಗದವರು ಮಕ್ಕಳು, ನೀವೆಲ್ಲ ವಿಧಾನ ಸಭೆಯನ್ನು ನೋಡಿದ್ದೀರಾ ಅಂತ ಗೊತ್ತಿಲ್ಲ. ವಿಧಾನಸಭೆಯ ಕಲಾಪಗಳು ಯಾವ ರೀತಿ ಆಗ್ತದೆ, ಯಾವ ರೀತಿ ಅದು ನಡ್ಕೊಂಡು ಬರ್ತದೆ ಅಂತ ನೋಡಿದ್ದೀರಾ ಇಲ್ವ ಅಂತ ಗೊತ್ತಿಲ್ಲ. ಬ್ಯಾಂಗ್ಳೂರಿನಲ್ಲಿರುವಂಥ ಶಾಲೆಯ ಮಕ್ಕಳೆಲ್ಲ ಅದನ್ನು ನೋಡೋದು ಹತ್ತಿರ ಇದೆ, ಅವರು ಬರುವಂಥ ಕೆಲಸಗಳು ಆಗ್ತದೆ. ಮಕ್ಕಳ ಅಧಿಕಾರ, ರೈಟ್ ಅಂತ ಹೇಳ್ತಾರೆ, ಅದು ಕೂಡ ನಿಮ್ಮ ಹತ್ರ ಇದೆ. ನೀವು ಕೇಳುವಂಥ ಹಕ್ಕು ನಿಮಗಿದೆ. ನೀವು ಕೂಡ ಕಳೆಯುತ್ತಿರುವಂಥ ಮಕ್ಕಳು. ನೀವು ಎಲ್ಲಿಯೂ ಕೂಡ ಈಗ ಪಕ್ಷದ ವಿಚಾರದಲ್ಲಿ ರಾಜಕೀಯ ಪಕ್ಷಕ್ಕೆ ನೀವು ಹೋಗುವಂಥ ತಲೆ ಖರ್ಚು ಮಾಡಬಾರ್ದು. ಯಾರು ಹೇಳಿದರೂ ನೀವು ಅದಕ್ಕೆ ನೀವು ನಿಮ್ಮ ನಿರ್ಧಾರ ಆಗಬೇಕಿದ್ರೆ ನಿಮಗೆ 18 ವರ್ಷ ಆಗಬೇಕು. ಅಲ್ಲಿವರೆಗೆ ನೀವು ಕಲಿಯುವಂಥದ್ದು ಮಾತ್ರ, ಬೇರೆ ಏನು ಹೇಳಿದರೂ ನೀವು ಅದಕ್ಕೆ ಕಿವಿ ಕೊಡಬಾರ್ದು. ನೀವು ಕಲಿಯುವಿಕೆಯಲ್ಲಿ ಮಾತ್ರ ನಿಮ್ಮ ಜೀವನವನ್ನು ಮುಂದುವರಿಸಬೇಕು. ಅಷ್ಟರೊಳಗೆ ಸೋಷಲ್ ಓದ್ಬೋದು. ನೀವು ಪಕ್ಷದವರು ಇವರು ಹೇಳಿದರೆ ಆ ಪಕ್ಷ ಈ ಪಕ್ಷ ಬ್ಯಾಜ್ ಹಿಡಿದು ಬೊಬ್ಬೆ ಹಿಡಿದು ಜೈ ಹಾಕೋದನ್ನೆಲ್ಲ ಮಾಡಬಾರ್ದು.
ನೀವು ಕಲಿಯುವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ನೀವು 18 ವರ್ಷದ ನಂತರ ನಿಮ್ಮ ಜೀವನದ ನಿರ್ಧಾರಗಳನ್ನು ಮಾಡಲಿಕ್ಕೆ ಮಾತ್ರ ನಿಮಗೆ ಹಕ್ಕು ಇರುವಂಥದ್ದು. ಅಲ್ಲಿವರೆಗೆ ರೈಟ್ ನಿಮಗೆ ಇದೆ, 14 ವರ್ಷದವರೆಗೂ ಕೇಳುವಂಥ ರೈಟ್ಗಳಿದೆ. ಒಂದು RT ಆ್ಯಕ್ಟದ ರೈಟ್ ಬಗ್ಗೆ ಕೇಳಿದ್ರಿ, ಅದನ್ನು ಕೂಡ ಸರ್ಕಾರದಲ್ಲಿ ನಾವು ಚಿಂತನೆ ಮಾಡಿ ಆ ಅಧಿಕಾರ ಕೊಡುವುದಿದ್ದರೆ ಮಕ್ಕಳಿಗೆ ಕೊಡುವಂಥ ವಿಚಾರಗಳನ್ನು ಮಾಡ್ತೀವಿ. ಒಟ್ಟಿನಲ್ಲಿ ನೀವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಒಳ್ಳೆಯ ಕಾರ್ಯಕ್ರಮ. ಏನಾದರೂ ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಗಳು ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೇವೆ. ನೀವು ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಪ್ರಕಾರ ನಮ್ಮ ದೇಶವು 1992ರಲ್ಲಿ ಸಹಿ ಮಾಡಿದೆ. ಈ ಒಡಂಬಡಿಕೆ ಪ್ರಕಾರ 18 ವರ್ಷದ ಕೆಳಗಿನವರು ನಾವು ಮಕ್ಕಳು ಎಂದು ಪರಿಗಣಿಸಿದ್ದೇವೆ. ಹಾಗಾಗಿ ಮಕ್ಕಳು ಮತ್ತು ಶಿಕ್ಷಣ ಇಲಾಖೆಯ ರಕ್ಷಣೆ ಘೋಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ. ನಮ್ಮ ಸಂವಿಧಾನದ ಪರಿಚ್ಛೇದ 5ರಂತೆ ಭಾರತೀಯ ಎಲ್ಲ ಪ್ರಜೆಗಳು ಎಂದು ಹೇಳಿದ್ದು. ಹಾಗಾಗಿ ನಮ್ಮ ದೇಶದಲ್ಲಿ ಇಂದಿನ ಪ್ರಜೆಗಳಿಂದಲೇ ಗೌರವಿಸಬೇಕಾಗಿದೆ. ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶಿಕ್ಷಣ ಮತ್ತು ರಕ್ಷಣೆ ಮತ್ತು ಘೋಷಣೆ ಸಿಗಲೇಬೇಕು. ಇದಕ್ಕಾಗಿ ವಿವಿಧ ಇಲಾಖೆಗಳ ಜವಾಬ್ದಾರಿಗಳು ಸಮರ್ಪಕವಾಗಿ ನಡೆಯಬೇಕು. ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾದಾಗ 1098 ಉಚಿತ ಹೆಲ್ಪ್ಲೈನ್ ಸಹಾಯವನ್ನು ಪಡೆಯಲು ಅವಕಾಶ ಇದೆ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ಜಿಲ್ಲಾ ರಕ್ಷಣಾ ಘಟಕದ ಸೇವೆಯನ್ನು ಪಡೆಯಲು ಪ್ರಚಾರ ನಡೆಯಬೇಕಿದೆ. ಅದೆಲ್ಲ ನಿಮಗೆ ಗೊತ್ತಿರಬೇಕು. ಇತ್ತೀಚಿನ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ, ಕಿರುಕುಳ, ಅತ್ಯಾಚಾರ ಪ್ರಕರಣಗಳು ಅಲ್ಲಲ್ಲಿ ನಡೆಯುತ್ತಿದೆ. 2012ರಲ್ಲಿ ಪೋಸ್ಕೋ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೋಷಿಯಲ್ ಅಫೆನ್ಸ್ ಆ್ಯಕ್ಟ್ 2012 ಕಾಯ್ದೆ ಜಾರಿಯಾದ ನಂತರ ಮಕ್ಕಳ ಮೇಲಿನ ದೌರ್ಜನ್ಯ ಹೆಚ್ಚಾಗುತ್ತಿದೆ. ಹಾಗಾಗಿ ಈ ಬಗ್ಗೆ ಶಾಲೆಗಳಲ್ಲಿ ಮಕ್ಕಳಿಗೆ ವೈಯಕ್ತಿಕ ಸುರಕ್ಷತೆ ಮತ್ತು ಅರಿವನ್ನು ಮೂಡಿಸುವಂಥ ಕೆಲಸಗಳು ನಮ್ಮ ಶಾಲೆಗಳಲ್ಲಿ ಆಗಬೇಕು. ಶಿಕ್ಷಣ ಮತ್ತು ಕಾಯ್ದೆ 2009 14 ವರ್ಷದ ಕಡ್ಡಾಯ ಶಿಕ್ಷಣ ಜಾರಿಯಲ್ಲಿ 15 ವರ್ಷದ ನಂತರ ಒಂದಾದ ಮಕ್ಕಳು ಶಾಲೆ ಬಿಡುತ್ತಾರೆ. ನಾವು 18 ವರ್ಷದ ಕೆಳಗಿನವರನ್ನು ಮಕ್ಕಳೆಂದು ಒಪ್ಪಿಕೊಂಡಂತೆ ಕನಿಷ್ಠ 18 ವರ್ಷದವರೆಗಿನ ಇಲಾಖೆಗಳು ಮತ್ತು ಸಮುದಾಯವು ಜವಾಬ್ದಾರಿಯಾಗಬೇಕು. ಇಂದು ಮಕ್ಕಳು ನೀವೆಲ್ಲ ಭಾಗವಹಿಸುವಂಥ ಈ ಕಾರ್ಯಕ್ರಮದಲ್ಲಿ ಬಹುಶಃ ನಿಮಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಮುಂದೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ, ಆನಂತರ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತದೆ. ಅದಕ್ಕೂ ನೀವು ಭಾಗವಹಿಸಬೇಕು. ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ನೀವು ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದರೆ ನಿಮ್ಮನ್ನು ಅದಕ್ಕೂ ಆಯ್ಕೆ ಮಾಡುವಂಥ ಕೆಲಸಗಳಾಗ್ತದೆ. ನೀವು ಮಾತಾಡಲಿಕ್ಕೆ ಕಲಿಬೇಕು, ಹಿಂಜರಿಬಾರ್ದು. ಅಲ್ಲಿ ಎದುರುಗಡೆ ಶಾಸಕರಿದ್ದಾರೆ, ಎದುರುಗಡೆ ಟೀಚರ್ ಇದ್ದಾರೆ, ಎದುರುಗಡೆ ಪೋಷಕರಿದ್ದಾರೆ. ನಾವು ನಿಮ್ಮ ಥರನೇ ಇದ್ದವರು. ನೀವು ಎಲ್ಲಿ ಮಾತಾಡುವಾಗ ಹಿಂಜರಿಕೆ ಇರಬಾರ್ದು. ಎದುರು ನಿಂತು ಮನೆಯಲ್ಲಿ ಹೇಗೆ ಮಾತಾಡ್ತಾರೆ ಅದೇ ರೀತಿ ಮಾತಾಡಬೇಕು. ಮಾತು ಕಲಿಬೇಕು. ಮಾತು ಕಲಿತು ನಾವು ಮುಂದುವರಿಯುವಂಥದ್ದು ಆಗ್ತದೆ. ನೀವು ಈಗ ಚಿಕ್ಕವರಿದ್ದೀರಿ, ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡಲಿಕ್ಕೆ ನಿಮ್ಮ ಪೋಷಕರು ಸಹಾಯ ಮಾಡ್ತಾರೆ. ಬರೀ ಶಾಲೆಯಲ್ಲಿ ಕಲಿಯುವುದು ಮಾತ್ರ ಅಲ್ಲ, ಪೋಷಕರಲ್ಲೂ ಕೂಡ ನೀವು ಒಳ್ಳೆಯ ಮಕ್ಕಳು ಆಚಾರ ವಿಚಾರ ಸಂಸ್ಕೃತಿಗಳನ್ನು ಕೂಡ ನೀವು ಕಲಿಯುವಂಥ ಕೆಲಸಗಳಾಗಬೇಕು. ಹೇಗೆ ಒಳ್ಳೆಯ ಮಕ್ಕಳು ಆಗ್ತೀರಿ? ಫಸ್ಟು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳು ಆಗಬೇಕು, ಆಮೇಲೆ ಶಾಲೆಯಲ್ಲಿ ಒಳ್ಳೆಯ ಮಕ್ಕಳು ಆಗಬೇಕು, ಅಂದರೆ ಸಮಾಜದಲ್ಲಿ ಒಳ್ಳೆಯ ಮಗು ಆದರೆ ಹೇಗೆ ಆಗಬೇಕು? ಒಳ್ಳೆಯ ರೀತಿಯಲ್ಲಿ ಕಲಿಬೇಕು. ಈಗ ದುಡ್ಡಿದ್ದವನು ಆರ್ಥಿಕವಾಗಿ ಅಂದರೆ ನಾವು ಬಡವರ ಮಕ್ಕಳು ಅನ್ನೋ ವಿಚಾರಗಳು ಎಲ್ಲೂ ಯಾರ ಹತ್ರನೂ ಇಲ್ಲ. ಶಿಕ್ಷಣ ನೀತಿಯು ಈಗ ಬದಲಾಗಿದೆ. ಕಲಿಯುವುದು ಮಾತ್ರ ನಿಮ್ಮ ಕೈಯಲ್ಲಿದೆ. ಕಲೀಲಿಕ್ಕೆ ತಂದೆ ತಾಯಿ ಕಲಿತು ನಿಮಗೆ ಉದ್ಯೋಗ ಕೊಡಲಿಕ್ಕೆ, ನಿಮಗೆ ಅವರ ಪ್ರಭಾವ ಇಲ್ಲದ್ರೆ ಅವರು ಓದಿ ನಿಮಗೆ ಉದ್ಯೋಗ ಇಲ್ಲದ್ರೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಓದಬೇಕು. ಮೊದಲು ಹಿಂದಿನ ದಿವಸಗಳಲ್ಲಿ ಹೇಗಿತ್ತು? ಡೊನೇಷನ್ ಕೊಟ್ಟವನಿಗೆ ಮಾತ್ರ ಸೀಟು ಸಿಗ್ತದೆ ಅಂತ ಇತ್ತು. ದುಡ್ಡಿದ್ದವನಿಗೆ MBBS ಡಿಗ್ರಿ ಇಲ್ಲದ್ರೆ ಇಂಜಿನಿಯರಿಂಗ್ ಎಲ್ಲ ಮಾಡ್ಬೋದು ಅಂತ. ಈಗಲೂ ಸರ್ಕಾರ ಕಾನೂನುಗಳೆಲ್ಲ ಬದಲಾವಣೆ ಮಾಡಿದೆ. ಯಾರು ಕಳೀತಾರೆ ಅವರಿಗೆ ಸೀಟ್ ಸಿಗ್ತದೆ. ಯಾರ ಸೆಕೆಂಡ್ PUC ಆದ ನಂತರ ಯಾರ ಅದಕ್ಕೆ ದುಡ್ಡು ಬೇಡ, ಇನ್ಫ್ಲುಯೆನ್ಸು ಬೇಡ, ಯಾವುದು ಬೇಡ, ಕಲೀಲಿಕ್ಕೆ ಫೀಸ್ ಕಟ್ಟುವಂಥದ್ದು ಸಾಲ ಸರ್ಕಾರದಿಂದ ಬ್ಯಾಂಕುಗಳಿಂದ ದುಡ್ಡು ಸಿಗ್ತದೆ. ಸೆಕೆಂಡ್ PUCವರೆಗೆ ನೀವು ಕಲಿಯುವಂಥದ್ದು. ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳಿಗೆ ಅದರಲ್ಲಿ ರಿಸರ್ವೇಷನ್ ಇದೆ ನೋಡಿ. ಈಗ ತುಳು ಕೋಟ ಅಂತ ಇದೆ. ನೀವು ಮೆಡಿಕಲ್ ಡಾಕ್ಟರ್ ಆಗಬೇಕಿದ್ರೆ ಏನು ಮಾಡ್ತೀರಿ? ಎಷ್ಟು ಜನರಿಗೆ ಡಾಕ್ಟರ್ ಆಗಬೇಕು ಅಂತ ಕೈ ಎತ್ತಿ ನೋಡಿ. ಯಾರಿಗಾದರೂ ಹೇಳಿ, ಏನು ಹೆದರಬೇಡಿ, ಅವರ ಮುಖ ನೋಡಬೇಡಿ. ನಿಮಗೆ ಡಾಕ್ಟರ್ ಆಗಬೇಕು ನೀವು ಕೈ ಎತ್ತಿ. ಅವರ ಮುಖ ಯಾಕೆ ನೋಡೋದು? ಇನ್ನೊಬ್ಬರು ಅದಕ್ಕೆ ಹೇಳಿದವರು, ಅವರ ಮುಖ ನೋಡಿ ಇವನ ಮುಖ ಕೆಲಸ ಮಾಡಬೇಡಿ. ಸ್ವಂತ ನಾನು ಡಾಕ್ಟರ್ ಆಗಬೇಕು. ನೋಡಿ 1 2 3 4 ಡಾಕ್ಟರ್ ಆಗಬೇಕು. ಎಷ್ಟು ಜನರಿಗೆ ಯಾರು ಎಷ್ಟು ಜನರಿಗೆ ಇಂಜಿನಿಯರ್ ಆಗಬೇಕು?
ಎಷ್ಟು ಜನರಿಗೆ IAS ಕಲಿಯಬೇಕು, DC AC DC ಎಲ್ಲ ಇದ್ದಾರಲ್ಲ, IAS ಅಂದರೆ IAS ಕಲಿತ್ರೆ DC ಆಗ್ತೀರಿ, ಸೆಕ್ರೆಟ್ರಿ ಆಗ್ತೀರಿ, ದೊಡ್ಡ ಕೆಲಸಗಳು ಸಿಗ್ತದೆ. IPS ಆದರೆ SP ಆಗ್ತೀರಿ, ಸೂಪರ್ಡೆಂಟ್ ಆಫ್ ಪೊಲೀಸ್ ಆಗ್ತೀರಿ, ಕಮಿಷನರ್ ಆಗ್ತೀರಿ. ಯಾರಿಗೆ IAS ಆಗಬೇಕು? IAS ಓದಬೇಕಂತ ಯಾರಿಗೆ ಮನಸ್ಸಿದೆಯಾ? ಯಾರಿಗಿಲ್ಲ. ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತ. IAS ಆದರೆ ಏನು ಕಲೀಲಿಕ್ಕೆ ಆಗ್ತದೆ ಅಂತ ಗೊತ್ತಿದೆಯಾ? ಏನಾಗ್ತೀರಿ? ಗೊತ್ತಿಲ್ಲ. ಈಗ DC ಎಲ್ಲ ಇದ್ದಾರೆ ಗೊತ್ತಾ? DC ಅಂತ ಹೇಳಿದ್ರೆ ಇಡೀ ನಮ್ಮ ಡಿಸ್ಟಿಕ್ಕಿಗೆ ಅವರು ಆಡಳಿತಾಧಿಕಾರಿ. SP ಸೂಪರ್ಡೆಂಟ್ ಆಫ್ ಪೊಲೀಸ್, ಎಲ್ಲ ಪೊಲೀಸ್ ಇಲಾಖೆ ಅನ್ನೋದು IPS ಅಂತ ಹೇಳ್ತಾರೆ. ಅದರ ಬಗ್ಗೆ ನಿಮಗೆ ಮಾಹಿತಿ ಕೊರತೆ ಇದೆ. ಇಂಜಿನಿಯರಿಂಗ್ ಡಾಕ್ಟ್ರು ಮಾತ್ರ ನಮಗೆ ಗೊತ್ತಿರುವಂಥದ್ದು. IAS IPS ಕೂಡ ಕಲಿಬೇಕು. ಅದನ್ನು ಕಲಿತರೂ ಕೂಡ ದೊಡ್ಡ ದೊಡ್ಡ ಅಧಿಕಾರಿ, ಅದನ್ನು ಇನ್ನೂ ಸ್ವಲ್ಪ IFS IRS ಆ ಥರ ಎಲ್ಲ ಬರ್ತದೆ. ಕಲಿಬೇಕು. ಕಲಿತ್ರೆ ಏನಾಗ್ತದೆ. ನನ್ನ ಮಗಳು ಇಂಜಿನಿಯರಿಂಗ್ MBBS ಸೀಟ್ ಆಗಿದೆ. ನಾನು ₹1 ಕೂಡ ನಾನು ಇನ್ಫ್ಲುಯೆನ್ಸ್ ಯಾರಿಗೂ ಮಾಡಲಿಲ್ಲ. ಒಂದು ದಿವಸ ಕೂಡ ನಾನು ಅವಳು ಸೀಟಿಗಾಗಿ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಅವರೇ ಕಲಿತಿದ್ದು. ತುಳುಕೋಟದಲ್ಲಿ ಅವರಿಗೆ ಮಾರ್ಕ್ ಬಂದ ರಿಸರ್ವೇಷನ್ ಇದೆ. ಒಂದು ದಿವಸ ಅಡ್ಮಿಷನ್ಗೆ ಕೂಡ ನಾನು ಕಾಲೇಜ್ಗೆ ಇವತ್ತಿನವರೆಗೆ ಹೋಗಲಿಲ್ಲ. ನಾನು MLA ಅಂತ ಹೋಗಲಿಲ್ಲ ಅಂತಲ್ಲ, ಹೋಗಲಿಕ್ಕೆ ಇಲ್ಲ. ನೀವು ಅದು ಯಾಕೆ ನಾನು ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ನೀವು ಕಲಿತ್ರೆ ಯಾರ ಸಪೋರ್ಟು ನಿಮಗೆ ಬೇಡ. ಸೆಕೆಂಡ್ PUC ವರೆಗೆ ಒಳ್ಳೆ ಮಾರ್ಕನ್ನು ತಗೊಳ್ಬೇಕು. ಅವಳು MBBS ಡಾಕ್ಟ್ರು ಆಗಿದ್ದಾಳೆ, ಡಾಕ್ಟ್ರ್ ಕಲಿತಾಳೆ. ಹೇಗೆ? ಅದರಲ್ಲಿ ತುಳುಕೋಟ ಇದೆ, ಅದರಲ್ಲಿ ಮಾರ್ಕ್ 300-350 ಮಾರ್ಕ್ ಸಿಕ್ಕಿದ್ರೆ ತುಳುಕೋಟದಲ್ಲಿ ಸೀಟ್ ಆಗ್ತದೆ. ಕಲೀಲಿಕ್ಕೆ ಅನಂತರ ಫೀಸ್ ಕಟ್ಟೋದು ಇಲ್ಲಿಂದ. ಅದಕ್ಕೆ ಫೀಸೇ ಕಡಿಮೆ, 6-7 ಲಕ್ಷ ರೂಪಾಯಿ ಫೀಸ್ ಇದೆ. ಅದಕ್ಕೆ ಲೋನ್ ಕೊಡ್ತಾರೆ ಬ್ಯಾಂಕಿಂದ. ಹಾಗೆ ನೀವು ಕೂಡ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಲಿಯುವುದು ಮಾತ್ರ ನಿಮ್ಮ ಕೆಲಸ. ನೀವು ಕಲಿತ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತೀರಿ. ಯಾರು ಕೂಡ ನೀವು ಕಲೀಲಿಕ್ಕೆ ಆಗೋದಿಲ್ಲ. ಕಲಿಯೋದು ಓದಬೇಕು, ಪೇಪರ್ ಓದಬೇಕು, ಬುಕ್ ಓದಬೇಕು, ಮೊಬೈಲ್ ನೋಡೋದನ್ನು ಕಡಿಮೆ ಮಾಡಬೇಕು, ಆದಷ್ಟು TV ನೋಡೋದನ್ನು ಕಡಿಮೆ ಮಾಡಬೇಕು. ಟಿವಿಯಲ್ಲಿ ಸ್ವಲ್ಪ ನ್ಯೂಸ್ ಮಾತ್ರ ನೋಡಿದರೆ ಸಾಕು. ಬಾಕಿ ಆ ಸೀರಿಯಲ್ಗಳು, ಆ ಫಿಲ್ಮುಗಳು, ಅದಕ್ಕೆಲ್ಲ ಅದನ್ನು ಮಣ್ಣಾಕಲಿ. ಅದನ್ನು ನೋಡಲೇಬೇಡಿ. ಈಗ ಅದಕ್ಕೆ ಸಮಯ ಬಂದಾಗ ನೋಡ್ಬೋದು. ನೀವು ನ್ಯೂಸ್ ನೋಡಿ, ಈ ರಾಜ್ಯದಲ್ಲಿ ಏನಾಗ್ತದೆ ಅದನ್ನು ನೋಡಬೇಕು. ಬೆಳಿಗ್ಗೆ ಮನೆಯಲ್ಲಿ ಎಲ್ಲಿ ಸಿಕ್ಕಿದ್ರು ಪೇಪರ್ ಓದಿದ್ರೆ ತುಂಬ ನಿಮ್ಮ ನಾಲೆಜ್ ಇಂಪ್ರೂವ್ ಆಗ್ತದೆ. ಬೇರೆ ಭಾಷೆ ಮಾತಾಡಿ, ಇಂಗ್ಲೀಷ್ ಮಾತಾಡಿ, ಗೊತ್ತಿದ್ದಷ್ಟು ಮಾತಾಡಿ, ಹಿಂದಿ ಮಾತಾಡಿ, ಹಿಂದಿ ನ್ಯೂಸ್ ನೋಡಿ, ಇಂಗ್ಲೀಷ್ ನ್ಯೂಸ್ ನೋಡಿ, ಪೇಪರ್ ಓದಿ. ಆದರೆ ಮಾತ್ರ ನಿಮ್ಮನ್ನು ನೀವು ಡೆವಲಪ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಓದಬೇಕು, ನಿರಂತರ ಓದಬೇಕು. ಆಗ ನೀವು ಅಚೀವ್ಮೆಂಟ್ ನಿಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಆಗ್ತದೆ. ಒಳ್ಳೆಯ ಕಾರ್ಯಕ್ರಮ, ನೀವೆಲ್ಲ ಭಾಗಿಯಾಗಿದ್ರಿ, ಒಳ್ಳೆಯದಾಗಲಿ. ಬೇರೆ ಬೇರೆ ಶಾಲೆಯ ಮಕ್ಕಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆಲ್ಲ ಶುಭ ಹಾರೈಕೆಗಳು. ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡೋದು ನಿಮ್ಮ ಕೈಯಲ್ಲಿದೆ. ನಿಮ್ಮ ತಂದೆ ತಾಯಿ ಮಾಸ್ಟರ್ಗಳು ಎಷ್ಟು ಹೇಳಿಕೊಟ್ರು ಅವರು ನಿಮಗೆ ಸಹಾಯ ಮಾಡ್ಬೋದು ಹೊರತು ನಿಮ್ಮ ಭವಿಷ್ಯ ನಿರ್ಮಾಣ ಮಾಡೋದು ನಿಮ್ಮ ಕೈಯಲ್ಲಿದೆ. ಅದನ್ನು ಮಾಡುವಂಥ ಮನಸ್ಸು ಬರಬೇಕು. ಓದಬೇಕು, ಅದರಲ್ಲಿ ಆಟನೂ ಬೇಕು, ಓದಬೇಕು. ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ನೀವು ಆಗಬೇಕು. ನಿಮಗೆಲ್ಲ ಶುಭ ಹಾರೈಕೆ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿರುವಂಥ ಸನ್ಮಾನ್ಯ ಶಾಸಕರು, ಮಕ್ಕಳ ಭವಿಷ್ಯ, ಮಕ್ಕಳ ಜೀವನ, ಬದುಕು ಅದೆಲ್ಲವೂ ನಮ್ಮ ಕೈಯಲ್ಲಿ ಇದೆ. ಅದಕ್ಕಾಗಿ ನೀವೆಲ್ಲ ಒಳ್ಳೆ ಓದಬೇಕು, ಕಲಿಬೇಕು, ಮುನ್ನಡಿಬೇಕು, ಒಂದು ಸಮಾಜದ ಆಗುಹೋಗುಗಳನ್ನು ತಿಳ್ಕೊಳ್ಬೇಕು, ಜ್ಞಾನವಂತರಾಗಬೇಕು ಅಂತ ಹೇಳುವಂಥ ಬುದ್ಧಿಯನ್ನು ಹೇಳುವುದರ ಜೊತೆಗೆ ಮಕ್ಕಳು ನೀವು ಕೊಟ್ಟಿರುವಂತಹ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ವ ರೀತಿಯ ಸಪೋರ್ಟ್ ಮತ್ತು ಬೆಂಬಲವನ್ನು ಕೊಡ್ತೇನೆ ಅಂತ ಆಶ್ವಾಸನೆಯನ್ನು ಕೂಡ ನೀಡಿದ್ದಾರೆ. ಮನೆ ಶಾಸಕರು ನಾವು ಇಷ್ಟೇ ವಿನಂತಿಸಿಕೊಳ್ಳೋದು, ನಾವು ಪ್ರತಿ ವರ್ಷ ಸಹ ವಿಧಾನಸೌಧದಲ್ಲಿ ಅಧಿವೇಶನಗಳು ನಡೆಯುವ ಸಂದರ್ಭದಲ್ಲಿ ಸಾಮಾನ್ಯ ಶಾಸಕರು ಮಕ್ಕಳ ಪರವಾದ ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಾರೆ. ನಾವು ತಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಹಾಗೂ ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಕ್ಕಳಿಗೆ ಪೂರಕವಾದಂತಹ ರೀತಿ ನೀತಿಗಳು, ಯೋಜನೆಗಳು, ವ್ಯವಸ್ಥೆಗಳು ಜಾರಿಗೊಳ್ಳುವಲ್ಲಿ ತಮ್ಮ ಧ್ವನಿ ಇನ್ನಷ್ಟು ಮಕ್ಕಳ ಪರವಾಗಿ ಅಲ್ಲಿ ವಿಧಾನಸೌಧದಲ್ಲಿ ಗಟ್ಟಿಯಾಗಲಿ ಅಂತ ಹೇಳ್ತಾ ನಿಮ್ಮ ಸಹಕಾರ ಬೆಂಬಲವನ್ನು ನಾವು ಖಂಡಿತವಾಗಿಯೂ ಶ್ಲಾಘಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲ ಕೆಲಸಗಳ ನಡುವೆ ದುರಾತುರಿಯಿಂದ ಬಂದು ತುಂಬ ಒಳ್ಳೆ ರೀತಿಯ ಮಾರ್ಗದರ್ಶನ ನೀಡಿದ್ದೀರಿ ಸರ್. ತಮಗೆ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಕ್ಕಳಿಗೆ ಇವತ್ತು ಮಾನ್ಯ ಶಾಸಕರು
ಹಾಗೂ ಬಿ ಒ ಸರ್ ಅವರು ಸೈನ್ ಮಾಡಿರುವಂಥ ಸರ್ಟಿಫಿಕೇಟನ್ನು ಕೊಡಬೇಕಿತ್ತು. ಇವತ್ತು ಬಿ ಒ ಸರ್ ಇಲ್ಲದಿರೋದ್ರಿಂದ ಸೈನ್ ಮಾಡುವಂಥ ಕ್ರಮವನ್ನು ಮುಂದಕ್ಕೆ ಮಾಡ್ತೇವೆ ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸೊ ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಮತಿ ನಯನ ರೈ ಇವರು ನಮ್ಮೆಲ್ಲರ ಅತಿಥಿಗಳಿಗೆ ಮತ್ತು ಮಕ್ಕಳೆಲ್ಲರಿಗೂ ಕೂಡ ಧನ್ಯವಾದವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ. ಇದೊಂದು ಪ್ರಮುಖವಾದ ವಿಚಾರವಾಗಿದೆ. ಯಾಕೆಂದರೆ ನಮ್ಮ ಯೋಜನೆಗಳು ಮತ್ತು ಯೋಚನೆಗಳು ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳನ್ನು ಪ್ರಜೆಗಳೆಂದು ಗೌರವಿಸಿ ಕಾರ್ಯರೂಪಕ್ಕೆ ತರುವುದು ಬಹಳ ಅಗತ್ಯವಾಗಿದೆ. ಇನ್ನು ಮಕ್ಕಳು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಿಸಿದ ಹಲವಾರು ಬೇಡಿಕೆಗಳನ್ನು ಶಾಸಕರ ಮುಂದೆ ಮತ್ತು ವಿವಿಧ ಇಲಾಖಾಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇದನ್ನು ಈಡೇರಿಸುವಲ್ಲಿ ಪ್ರಯತ್ನ ನಡೆಯಬೇಕಾಗಿದೆ. ಮಕ್ಕಳ ಪರವಾದ ಮಕ್ಕಳ ಅಭಿವೃದ್ಧಿಗೆ ಪೂರಕವಾದ ಹೊಸ ಯೋಜನೆಗಳು ಸರ್ಕಾರದ ಮೂಲಕ ಕಾರ್ಯರೂಪಕ್ಕೆ ಬರುವಲ್ಲಿ ಮಾನ್ಯ ಶಾಸಕರು ಖಂಡಿತವಾಗಿಯೂ ಪ್ರಯತ್ನಿಸುತ್ತಾರೆ ಎಂಬ ಭರವಸೆ ನಮಗಿದೆ. ಮಕ್ಕಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮ ಅಮೂಲ್ಯವಾದ ಸಮಯವನ್ನು ಮಕ್ಕಳೊಂದಿಗೆ ಕಳೆದ ನಿಮಗೆ ಧನ್ಯವಾದಗಳು ಸರ್. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ರೆನ್ನಿ ಡಿಟೋಲ್ ಸರ್ ತಮಗೂ ಮಕ್ಕಳ ಅಧ್ಯಕ್ಷರು ರೆನ್ನಿ ಡಿಸೋಜಾ ಅಧ್ಯಕ್ಷರು ಮಕ್ಕಳ ಕಲ್ಯಾಣ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಸರ್ ತಮಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ನವೀನ್ ಭಂಡಾರಿ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಎಂಬ ಬ್ಯಾನರನ್ನು ಬೆಳಗ್ಗೆ ಬಿಡುಗಡೆಗೊಳಿಸಿದ್ದೀರಿ ಸರ್. ತಮಗೂ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ ಸರ್. ತಮಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶಿಕ್ಷಣಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಸುಂದರ್ಗೌಡ ಸರ್ ನಮ್ಮೊಂದಿಗೆ ಇದ್ದಾರೆ ಸರ್. ತಮಗೂ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮಕ್ಕಳ ರಕ್ಷಣಾ ಘಟಕದ ಅಧ್ಯಕ್ಷರಾದ ವಜೀಲ್ ಸರ್ ನಮ್ಮೊಂದಿಗೆ ಇದ್ದಾರೆ. ತಮಗೂ ಧನ್ಯವಾದಗಳು ಸರ್. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಶ್ರಮಿಸಿದಂಥ ಕಸ್ತೂರಿಯವರು ನಮ್ಮೊಂದಿಗೆ ತಮಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಹರಿಣಿಯವರು ನಮ್ಮೊಂದಿಗೆ ಇದ್ದಾರೆ. ತಮಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಬೆಳಗಿನಿಂದ ನಮ್ಮೊಂದಿಗಿದ್ದ ಶಿಕ್ಷಕ ವೃಂದದವರು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ. ಇವತ್ತು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಮಕ್ಕಳೇ. ಹಾಗೆ ಬಂದಂಥ ಎಲ್ಲರಿಗೂ ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ